ಒಳ ಮೀಸಲಾತಿಯ ಹೋರಾಟ ಈ ರಾಜ್ಯದಲ್ಲಿ ದೇಶದಲ್ಲಿ ಕಳೆದ 3 ದಶಕಗಳಿಂದಲೂ ಹೋರಾಟ ನಡೀತಾ ಇದೆ, ಇನ್ನೂ ನಿರಂತರವಾಗಿದೆ. ಈ ದೇಶವನ್ನು ಈ ರಾಜ್ಯವನ್ನು ಆಳಿರ್ತಕ್ಕಂಥ ಹಲವಾರು ಸರ್ಕಾರಗಳು ಕೂಡ ಒಳ ಮೀಸಲಾತಿ ಕುರಿತು ಕ್ರಮವನ್ನು ತೆಗೆದುಕೊಳ್ಳೋದ್ರಲ್ಲಿ ನಿರ್ಲಕ್ಷ್ಯ ವಹಿಸಿರ್ತಕ್ಕಂಥದ್ದನ್ನು ಇವತ್ತು ಸುಪ್ರೀಂ ಕೋರ್ಟ್, ಈ ದೇಶದ ಸರ್ವೋಚ್ಚ ನ್ಯಾಯಾಲಯವಾಗಿರ್ತಕ್ಕಂಥ ಸುಪ್ರೀಂ ಕೋರ್ಟ್ ಇವತ್ತು ಗೌರವಾನ್ವಿತ ಮುಖ್ಯ ನ್ಯಾಯಮೂರ್ತಿ ಆಗಿರ್ತಕ್ಕಂಥ ಸನ್ಮಾನ್ಯ DY ಚಂದ್ರಚೂಡ್ರವರ ನೇತೃತ್ವದ 7 ನ್ಯಾಯಮೂರ್ತಿಗಳ ಪೀಠ ಆಗಸ್ಟ್ 1ನೇ ತಾರೀಕು ಒಳ ಮೀಸಲಾತಿಯನ್ನು ಆಯಾ ರಾಜ್ಯಗಳು ಕೊಡಬೇಕಂತೇಳಿ ಭಾಳ ಮಹತ್ತರವಾದಂಥ ತೀರ್ಪನ್ನು ಕೊಟ್ಟಿರ್ತಕ್ಕಂಥದ್ದು. ಆಗಸ್ಟ್ 1ನೇ ತಾರೀಕು ತೀರ್ಪು ಕೊಟ್ಟಿತು. ಆ ತೀರ್ಪು ಬಂದ ನಂತರ ದೇಶದ ಹಲವು ರಾಜ್ಯಗಳು ಕೂಡ ತೀರ್ಪನ್ನು ಸ್ವಾಗತಿಸಿ ತೀರ್ಪನ್ನು ಜಾರಿ ಮಾಡ್ತೀವಿ ಅಂತೇಳಿ ಆಂಧ್ರ ಪ್ರದೇಶ, ತೆಲಂಗಾಣ ಸೇರಿದಂತೆ ಹಲವು ರಾಜ್ಯಗಳು ಕೂಡ ಹೇಳಿರ್ತಕ್ಕಂಥದ್ದು. ಆದರೆ ಈ ನಾಡಿನ ದುರದೃಷ್ಟ ಅಂತ ಹೇಳಿದ್ರೆ, ಈ ರಾಜ್ಯದ ಆಡಳಿತ ನಡೆಸ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಇವತ್ತು ಇಲ್ಲಿವರೆಗೂ ಕೂಡ ತೀರ್ಪು ಬಂದು 2 ತಿಂಗಳು ಗತಿಸಿದ್ರು ಕೂಡ ಇವತ್ತಿನವರೆಗೂ ಕೂಡ ಅಧಿಕೃತವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಈ ಬಗ್ಗೆ ತುಟು ಪಿಡುಕಂತ ಇಲ್ಲ. ಅದರ ಜೊತೆಗೆ ಕಾಂಗ್ರೆಸ್ ಈ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಅವರು ಕೂಡ ಹೇಳ್ತಾರೆ, ಸುಪ್ರೀಂ ಕೋರ್ಟ್ ತೀರ್ಪದ್ರ ಬಗ್ಗೆ ಕಾಂಗ್ರೆಸ್ ಪಾರ್ಟಿ ಕಮಿಟಿ ಮಾಡಿ ನಾವು ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡಿ ನಾವು ನಮ್ಮ ಅಭಿಪ್ರಾಯ ತಿಳಿಸ್ತೀವಿ ಅಂತ ಹೇಳ್ತಾರೆ. ಇದು ಯಾವ ನ್ಯಾಯ ಸ್ವಾಮಿ? ನೀವು ಕೂಡ ಈ ಸಮುದಾಯದಿಂದ ಬಂದಿರತಕ್ಕಂಥ ಒಬ್ಬ ರಾಷ್ಟ್ರ ಮಟ್ಟದ ನಾಯಕರು. ಸುಪ್ರೀಂ ಕೋರ್ಟ್ ತೀರ್ಪು ಬಗ್ಗೆ ಇವತ್ತು ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡ್ತೀವಿ, ಆ ಬಗ್ಗೆ ಆಮೇಲೆ ನಮ್ಮ ಅಭಿಪ್ರಾಯ ಹೇಳ್ತೀವಿ ಅನ್ನೋದರಲ್ಲಿ ಅರ್ಥ ಇಲ್ಲ. ಸುಪ್ರೀಂ ಕೋರ್ಟ್ ತೀರ್ಪು ಇವತ್ತು ಯಾವ ರಾಜ್ಯ ಸರ್ಕಾರ ಕೂಡ ಈ ಬಗ್ಗೆ ಒಂದು ಸರ್ವಸಮ್ಮತವಾದಂಥ ತೀರ್ಮಾನ ತೆಗೆದುಕೊಳ್ಳೋದ್ರಲ್ಲಿ ವಿಫಲರಾಗಿದೆ, ನಿರ್ಲಕ್ಷ್ಯ ವಹಿಸಿರೋದ್ರಿಂದ ಇವತ್ತು ಸುಪ್ರೀಂ ಕೋರ್ಟಿನ ಇವತ್ತು ತೀರ್ಪು ಕೊಟ್ಟಾಗಿದೆ. ಸುಪ್ರೀಂ ಕೋರ್ಟ್ ತೀರ್ಪನ್ನು ನೀವು ಪರಿಶೀಲನೆ ಮಾಡ್ತೀವಿ, ನಾವು ಅದರ ಸಾಧಕ ಬಾಧಕ ಚರ್ಚೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಯಾವ ನ್ಯಾಯ ಹೇಳಿ, ನೀವೇ ಹೇಳಿ. ಹಾಗಾಗಿ ನಾವು ಇವತ್ತು ಹೇಳ್ತೀವಿ, ಇವತ್ತು ಕಳೆದ 35-40 ವರ್ಷಗಳಿಂದ ದಕ್ಷಿಣ ಭಾರತ ರಾಜ್ಯಗಳು ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಒಳ ಮೀಸಲಾತಿ ಹೋರಾಟ ಮಾಡಿಕೊಂಡು ಬಂದಿರತಕ್ಕಂಥ ನಾವುಗಳು ನಮಗೆ ನಾವೇ ಮುದುಕರಾಗ್ತಾ ಇದ್ದೀವಿ. ಈಗಾಗಲೇ ನಮಗೆ 60 ವರ್ಷ 30 ವರ್ಷಗಳ ಕಾಲ ಹೋರಾಟ ಮಾಡಿಕೊಂಡು ಬಂದಿರತಕ್ಕಂಥದ್ದು. ಸನ್ಮಾನ್ಯ ಮಂದಕೃಷ್ಣ ಮಾದಿಗವರು ನಾವು ಎಲ್ಲರೂ ಸೇರಿ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಹಲವಾರು ಹಂತದ ಹೋರಾಟ ಮಾಡಿಕೊಂಡು ಬಂದಿರತಕ್ಕಂಥದ್ದನ್ನು ಇವತ್ತು ಸುಪ್ರೀಂ ಕೋರ್ಟ್ ತೀರ್ಪನ್ನು ಜಾರಿ ಮಾಡಬೇಕಂತೇಳಿ ಇವತ್ತು ರಾಜ್ಯ ಸರ್ಕಾರಗಳಿಗೆ ಗಡುವನ್ನು ಕೊಡ್ತಾ ಇದ್ದೀವಿ. ಅಕ್ಟೋಬರ್ 16ನೇ ತಾರೀಕು ಒಳಗಡೆ ನೀವು ಈ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳದೆ ಹೋದರೆ, ಸುಪ್ರೀಂ ಕೋರ್ಟ್ ತೀರ್ಪನ್ನು ಜಾರಿ ಮಾಡದೇ ಹೋದರೆ ಅಕ್ಟೋಬರ್ 16ನೇ ತಾರೀಕು ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಧರಣಿ ಮಾಡೋದ್ರ ಮೂಲಕ ಆಡಳಿತ ಕಚೇರಿಗೆ ಮುತ್ತಿಗೆ ಆಗ್ತಕ್ಕಂಥ ಹೋರಾಟವನ್ನು ರೂಪಿಸ್ತು ಅಂತೇಳಿ ಸಂದರ್ಭದಲ್ಲಿ ಸರ್ಕಾರಗಳಿಗೆ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತೀನಿ. ಅದರ ಜೊತೆಗೆ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ನಾನು ಕೇಳೋದಿಷ್ಟೇ, ನೀವು ಈ ಸಮುದಾಯದ ದೊಡ್ಡ ಮಟ್ಟದ ನಾಯಕರು, ರಾಷ್ಟ್ರ ಮಟ್ಟದ ನಾಯಕರು, ಈ ಸಮುದಾಯಗಳಿಗೆ ಅನ್ಯಾಯ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ತಾವು ಕೂಡ ನಮ್ಮಗಳ ನೆರವಿಗೆ ಬರಬೇಕು. ಅದು ಬಿಟ್ಟು ನೀವು ಸಬ್ ಕಮಿಟಿ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಅರ್ಥ ಇಲ್ಲ. ನೀವು ಆ ರೀತಿ ನೀವೇನು ಮುಂದುವರೆದಾದರೆ ಇವತ್ತು ನಿಮ್ಮಗಳ ವಿರುದ್ಧನೇ ಹೋರಾಟ ಮಾಡ್ತಕ್ಕಂಥ ಸಂದರ್ಭ ಬರುತ್ತೆ ಅಂತೇಳಿ, ಆ ಸಂದರ್ಭವನ್ನು ನೀವು ತೆಗೆದುಕೊಳ್ಳೋದಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಾನು ನಿಮ್ಗೆ ಗಮನಕ್ಕೆ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಯಿಂದ ಈ ರಾಜ್ಯದ ಬರೀ ಮಾದಿಗರಿಗೆ ಮಾತ್ರ ಅಲ್ಲ, ಪರಿಶಿಷ್ಟ ಜಾತಿಯಲ್ಲಿ ಇರ್ತಕ್ಕಂಥ ಎಲ್ಲ ಸಮುದಾಯಗಳು ಇವತ್ತು ಮೀಸಲಾತಿ ಸೌಲಭ್ಯಗಳಿಂದ ವಂಚನೆಗೊಳಗಾಗಿರ್ತಕ್ಕಂಥ ಎಲ್ಲ ಸಮುದಾಯಗಳು ಕೂಡ ನ್ಯಾಯ ಸಿಗುತ್ತೆ. ಒಳ ಮೀಸಲಾತಿಯಿಂದ ಬರೀ ಒಂದು ಸಮುದಾಯಕ್ಕೆ ನ್ಯಾಯ ಸಿಗೋದಿಲ್ಲ. ಇಲ್ಲಿ ನಮಗಿನ್ನ ತಳಮಟ್ಟದಲ್ಲಿರ್ತಕ್ಕಂಥ ಸಂಖ್ಯೆಗಳಿದ್ದಾವೆ, ಶೋಷಿತ ಸಮುದಾಯಗಳಿದ್ದಾವೆ. ಆ ಸಮುದಾಯಗಳು ಇವತ್ತಿಗೂ ಕೂಡ ಸಂವಿಧಾನಬದ್ಧವಾಗಿರ್ತಕ್ಕಂಥ ಮೀಸಲಾತಿ ಸೌಲಭ್ಯಗಳು ಸಿಕ್ಕಿಲ್ಲ. ಎಲ್ಲ ಸಮುದಾಯಗಳು ಕೂಡ ಅವರವರ ಜನಸಂಖ್ಯೆ ತಕ್ಕಂತೆ ಇವತ್ತು ನ್ಯಾಯ ಸಿಗ್ತಕ್ಕಂಥದ್ದು ಆಗ್ತದೆ ಒಳ ಮೀಸಲಾತಿಯಿಂದ. ಒಂದು ಸಮುದಾಯಕ್ಕಲ್ಲ, ಪರಿಶಿಷ್ಟ ಜಾತಿಗಳಿರ್ತಕ್ಕಂಥ 101 ಜಾತಿಗಳು ಕೂಡ ನ್ಯಾಯ ಸಿಗುತ್ತೆ.
ಸರ್, ಇದು ಕಲಬುರಗಿ ನಗರದಲ್ಲಿ ಬರೀ ಬಿಜೆಪಿ ಮುಖಂಡರು ಅಷ್ಟೇ ಕಾಣ್ತಾ ಇದೆ ಸರ್, ಬೇರೆ ಯಾರು ಕಾಂಗ್ರೆಸ್ ಇಲ್ಲ ನೋಡಿ ಇಲ್ಲ ಆಗ್ತಾ ಇದೆ ಅಂತ ಕೇಳಿ ಒಂದ್ ನಿಮಿಷ ಕೇಳ್ರಿ ಆ ರೀತಿ ಏನಿಲ್ಲ. ರಾಜ್ಯದಲ್ಲಿ ಎಲ್ಲ ಸಮುದಾಯಗಳಲ್ಲಿರ್ತಕ್ಕಂಥ ಎಲ್ಲಾ ಸಮುದಾಯಗಳು ಕೂಡ ಒಳ ಮೀಸಲಾತಿ ಬೇಡ್ತಕ್ಕಂಥ ಎಲ್ಲರೂ ಕೂಡ ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಇಲ್ಲಿ ರಾಜಕೀಯ ತರಬೇಡಿ ದಯವಿಟ್ಟು. ಇಲ್ಲಿ ರಾಜಕೀಯ ಇಲ್ಲ. ನಾನು ಬೇರೆ ರಾಜಕೀಯ ಪಕ್ಷ ಇರ್ತಕ್ಕಂಥ ಬೇರೆ ರಾಜಕೀಯ ಪಕ್ಷಗಳು ಇರ್ಬೋದು, ಅದು ಪ್ರಶ್ನೆ ಅಲ್ಲ. ಇವತ್ತು ಇಲ್ಲ ತಮ್ಮ ಸಂಬಂಧ ಸರ್, ಮಾಪಣ್ಣ ಹತ್ನೂರ್ ಅವರಾಗಿರ್ಬೋದು, ಶ್ಯಾಮ್ ನಾಟೇಕರ್ ಅವರಾಗಿರ್ಬೋದು, ಖಾನಾಪುರಿ ಅವರಾಗಿರ್ಬೋದು, ಯಾರು ಕಾಣ್ತಾ ಇಲ್ಲ. ಒಂದು ನಿಮಿಷ ಕೇಳಿ, ಅವರೆಲ್ಲರ ಗಮನ ಕೂಡ ಇದೆ. ಇವತ್ತು ಅವ್ರವ್ರ ಬೇರೆ ಕೆಲಸಗಳು ಹೋಗಿರ್ಬೋದು. ಇವತ್ತು ರಾಜ್ಯದ 4 ವಿಭಾಗ ಮಟ್ಟದಲ್ಲಿ ಇವತ್ತು ಸಭೆ ಆಗ್ತಾ ಇದೆ. ರಾಜ್ಯದ 4 ವಿಭಾಗ ಮಟ್ಟದಲ್ಲಿ ಬೆಳಗಾವಿ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಗುಲ್ಬರ್ಗ ಆಗಿರ್ಬೋದು, ಈ 4 ವಿಭಾಗ ಮಟ್ಟದಲ್ಲಿ ಇವತ್ತು ಚರ್ಚೆ ಆಗುತ್ತೆ, ಸಭೆ ಆಗುತ್ತೆ. ನಾಳೆ ಅಕ್ಟೋಬರ್ 16 ತಾರೀಕು ಇರ್ತಕ್ಕಂಥ ಹೋರಾಟದ ಕಾರ್ಯಕ್ರಮಕ್ಕೆ ರೂಪುರೇಷೆ ಇವತ್ತು ಪೂರ್ವ ತಯಾರಿರ್ತಕ್ಕಂಥ ಸಭೆ ಆಗಿದೆ ಇವತ್ತು. ಬಟ್ ಇದರಲ್ಲಿ ರಾಜಕೀಯ ಇಲ್ಲ, ಎಲ್ಲರೂ ಇದ್ದಾರೆ ಇದರಲ್ಲಿ. ಅವರಿಲ್ಲ ಇವರಿಲ್ಲ ಅಂತಂದ್ರೆ ಮಾಪಣ್ಣವ್ರ ಗಮನಕ್ಕಿದೆ, ಇನ್ನೊಬ್ಬರ ಗಮನ, ಎಲ್ಲರ ಗಮನಕ್ಕೆ ಇದೆ. ಬಟ್ ಅವ್ರವ್ರು ಬೇರೆ ಕಾರಣದಿಂದ ಬರದೇ ಇರ್ಬೋದು. ಸರ್, ನಿಮ್ಮ ಹೆಸರು? ನನ್ನ ಹೆಸರು ಎಚ್ ಹನುಮಂತಪ್ಪ ಅಂತೇಳಿ, ರಾಜ್ಯಾಧ್ಯಕ್ಷರು ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಮತ್ತು ಕರ್ಮಚಾರಿ ಅಭಿವೃದ್ಧಿಗಳು.